ಚೆನ್ನಾಗಿಲ್ಲ ಅಲ್ವಪ್ಪ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚೆನ್ನಾಗಲ್ಲ, ನಾನು ತಿಂದೆ ಹೋದೆ. ಹಿಂಗೆ ನನ್ನ ಮಗ. Mr. and Mrs. Ramachari Bukkago Gauri Ramachari. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ನಾನು ಇವಳು ಗೇಮ್ ಆಡಿದ್ವಿ. ಒಂದು ಪಾಯ್ಸನ್ ಗೇಮು, ಒಂದು ನಂಬರ್ ಗೇಮು. ಅದರಲ್ಲಿ ನಾನು ಒಂದರಲ್ಲಿ ಗೆದ್ದಿದ್ದೀನಿ, ಇವಳು ಗೆದ್ದಿದ್ದೀನಿ. ಫಸ್ಟ್ ಟಾಸ್ಕಲ್ಲಿ ಇದ್ದಿದ್ದು. ನಾನು ಏನು ಕೇಳ್ತೀನಿ ಅದನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೇಕು, ಅದು ಹೆಲ್ತಿಯಾಗಿರಬೇಕು ಅಂತ. ಈಗ ನನ್ನ ಚಾನ್ಸು, ಈಗ ಮನೆಯಲ್ಲೇ ಪ್ರಿಪೇರ್ ಮಾಡಬೇಕು, ಆಯಿತಾ? ಏನಪ್ಪ ಅದು ಅಂತ, ಪಿಜ್ಜಾ ಮಾಡಿದ್ಯಾ ಆಲ್ರೆಡಿ, ಬೇಡ ನಮಗದು. ಮತ್ತು ಸಮೋಸ, ಈ ಪಾನಿಪುರಿ, ಮಸಾಲೆ ಪುರಿ ಇದೆಲ್ಲ ತಿಂದ್ಬಿಟ್ಟಿದ್ದೀವಿ, ರೆಗ್ಯುಲರ್ ಅದು. ನನಗೆ ಅದು ಬೇಡ. ಮತ್ತು ಹೊಸ್ದಾಗಿರಬೇಕು, ನಾನು ತಿಂದೇ ಇರಬಾರ್ದು, ಆ ಥರ ಒಂದು ಡಿಶ್ ಮಾಡಬೇಕು. ಅದೇ ನಿಮ್ಗೆ ಟಾಸ್ಕು, ಆಯಿತಾ? ಈಗ ನಾನು ಸೋತಿರೋದಕ್ಕೆ ನಿಂದೇನು ಹೇಳು. ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಎಂಡಲ್ಲಿ? ನನ್ನ ರೆಸಿಪಿ ಟೇಸ್ಟ್ ಮಾಡಿ ಫಸ್ಟು, ಆಮೇಲೆ ನಾನು ಹೇಳ್ತೀನಿ. ಓಕೆ ಗೈಸ್, ಅದೇನು ರೆಸಿಪಿ ಮಾಡೋಳೆ ನೋಡೋಣ. ನೋಡ್ಬಿಟ್ಟು ಟೇಸ್ಟ್ ಹೆಂಗೈತೆ, ಅದು ಹೆಂಗೆ ಪ್ರಿಪೇರ್ ಮಾಡಿದ್ಲು ಏನು ಅದನ್ನು ಎಲ್ಲ ಚೆನ್ನಾಗೇ ಮಾಡ್ತೀನಿ. ಅದನ್ನು ನಾನು ಹೇಳ್ತೀನಿ. ಹೌದಾ? ಓಕೆ. ಅದನ್ನು ನಾನು ಮತ್ತೆ ನನ್ನ ಮಗ ಇಬ್ಬರು ಹೇಳ್ತೀವಿ ತಿನ್ಬಿಟ್ಟು. ಡಿಫ್ರೆಂಟ್ ಆಗಿ ಕೇಳಿದ್ರಲ್ಲ, ಅದಕ್ಕೆ ಬ್ರೆಡ್ ರೋಲ್ ಮಾಡ್ತಾ ಇದ್ದೀನಿ. ಇದೇನಿದು? ಇದು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಹಾಕಿದ್ದೀನಿ. ಎಲ್ಲ ಹೆಲ್ತಿ ಆಗದ? ಅದೆಲ್ಲ ಮಿಕ್ಸ್ ಮಾಡಿ. ಇದು ಬ್ರೆಡ್ ಪೌಡರು. ಬ್ರೆಡ್ ಪೌಡರ್ ಅಂದ್ರೆ ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಪೌಡ್ರ್ ಮಾಡಿರೋದು. ಓಕೆನಾ? ಇದೆಲ್ಲ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾರೆ. ನಾನು ಹೆಲ್ದಿಯಾಗಿರ್ಲಿ ಅಂತ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ಅದು ಮಾಡ್ಬಿಟ್ಟು ಬ್ರೆಡ್ನ ಹಿಂಗೆ ಲಟ್ಟಿಸ್ಕೊಂಡು ಇದನ್ನ ಫಸ್ಟು ಉಂಡೆ ಮಾಡ್ಕೋಬೇಕು ಈ ಥರ. ಇದನ್ನ ಇದ್ರೊಳಗಡೆ ಹಾಕಿ. ಏನಾರು ಸ್ಪೆಷಲ್ ಆಗಿ ಮಾಡ್ಕೊಡು ಅಂದ್ರೆ ಇದೇ ಸ್ಪೆಷಲ್ ಮಾಡ್ತಾ ಇರೋದಾ? ಇದು ತಿಂದಿದ್ದೀರಾ ನೀವು? ಇಲ್ಲ, ನಾನು ಮಾಡ್ಕೊಟ್ಟಿರೋದೇ ತಾನೇ ತಿನ್ನೋದು ನೀವು. ಒಂದ್ಸಲ ಪಿಜ್ಜಾ ಟ್ರೈ ಮಾಡಿದೆ, ಗೊತ್ತಾ? ನೆನ್ಪಾಯ್ತಾ? ಗೋಧಿಲಿ ಆ ಥರ ಏನೋ ಡಿಫ್ರೆಂಟ್ ಆಗಿ ಮಾಡ್ತೀವಿ. ನೀವು ಕೇಳ್ತಿರಲ್ಲ, ಅದೇನೋ ಗೋಬಿ ಮಾಡಬೇಡ, ಪಾನಿಪುರಿ ಮಾಡಬೇಡ. ಚಾಲೆಂಜ್ ತಾನೇ ಅದು. ಗೋಬಿ ಮಾಡಂಗಿಲ್ಲ, ಸಮೋಸ, ಪಾನಿಪುರಿ ಇದೆಲ್ಲ ರೆಗ್ಯುಲರ್. ಅದಕ್ಕೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡ್ತೀವಿ. ಇದನ್ನ ಯಾರು ರೆಸಿಪಿ ಕೇಳಿದ್ರೆ ಹೇಳ್ತೀಯಾ? ನೋಡೋಣ. ಏನಿಲ್ಲ, ಈಸಿನೇ ಮಾಡ್ಬೋದು. ಈ ಥರ ಎಲ್ಲಾನು ಫೋಲ್ಡ್ ಮಾಡಿಕೊಂಡು ಇದ್ರಲ್ಲಿ ಹತ್ತಿ ಇದ್ರಲ್ಲಿ ಮಿಕ್ಸ್ ಮಾಡಬೇಕು. ರೋಲ್ ಮಾಡಿ ಎಣ್ಣೆಗೆ ಹಾಕೋದು. ಇದೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ಓಕೆ ಓಕೆ, ರೆಡಿ ಆದ್ಮೇಲೆ ತಗೊಂಬ, ಟೇಸ್ಟ್ ಮಾಡ್ತೀವಿ. ನಾನು ನನ್ನ ಮಗ ಚೆನ್ನಾಗಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತೀನಿ. ಓಕೆ ಮಗನೇ? ಎಲ್ಲ ರೆಡಿ ಆಗೈತೆ. ಈಗ ಬೇಯಿಸೋದು ಅಂದ್ರೆ ಇದು ಯಾವ ಥರ ತೋರಿಸ್ಬಿಡು. ಬ್ರೆಡ್ ಒಳಗಡೆ ಫಿಲ್ ಮಾಡಿದ್ದೀನಿ. ಇದಕ್ಕೆ ಇದನ್ನ ಹದ್ಬೇಕು ಫಸ್ಟ್. ಹದ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ಇದು ಬ್ರೆಡ್ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಪೌಡರು, ಅದನ್ನೆಲ್ಲ ನೀಟಾಗಿ ಮೇಲ್ಗಡೆ ಅದನ್ನ ನೀಟಾಗಿ ರೋಲ್ ಮಾಡ್ಕೋಬೇಕು. ಅದು ಫಿಲ್ ಆಗೋ ಥರ ಫುಲ್ಲು. ಆಯಿತು. ನೆಕ್ಸ್ಟ್ ಇವಾಗ ಎಣ್ಣೆಲಿ ಫ್ರೈ ಮಾಡೋದು ಅಷ್ಟೇನಾ? ತಿರ್ಗಾ ಇದಕ್ಕೇನು ಅಜ್ಜಂಗಿಲ್ವಾ? ಏನಿಲ್ಲ, ಅಷ್ಟೇನೆ. ಅದು ಕಚ್ಕೊಂಡ್ಮೇಲೆ ಅಷ್ಟೇ. ರೆಡಿ, ಎಲ್ಲ ರೆಡಿ. ಇದ್ರಲ್ಲಿ ಫೈನಲ್ಲು ಇದೇನು ಎಣ್ಣೆ ಕಪ್ಪಾಗ್ಬಿಟ್ಟೈತಲ್ಲ? ಅದು ಬ್ರೆಡ್ ಪೌಡರ್ದು, ಅದು ಬಿಟ್ಕೊಡುತ್ತಲ್ಲ ಎಣ್ಣೆಲಿ, ಅದಕ್ಕೆ ಏನಾಗಲ್ವಾ? ಏನಾಗಲ್ಲ. ತಿಂದ್ಮೇಲೆ ಹೇಳ್ತೀನಿ ಏನಾಯ್ತು ಅಂತ. ನಾವು ಅಮ್ಮಂಗೆ ಏನು ನಿನ್ನ ಗೇಮಲ್ಲಿ ಸೋತಿದ್ದಕ್ಕೆ ತಿಂಡಿ ಮಾಡಿಕೊಡು ಅಂತ ಕೇಳಿದ್ದು, ನೆನಪೈತಾ? ನೀನು ತಿನ್ಬೇಕಾ? ಏನು ಮಾಡ್ತದೆ ನೋಡೋಣ.
ಈಗ ಮಾಡ್ತಾದ ಹಾಲೇ ಬಾರಾಯ್ತು. ಮಾಡಾಯ್ತಾ? ಈಗ ತಿನ್ನೋದಷ್ಟೇನಾ? ಭತ್ತ ಡಿಶ್ಶು ರೆಡಿ 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 ಮಡಗಿ. ವಾವ್, ಏನಿದು? ಈಗ ಅಮ್ಮನವರು ಮಾಡ್ಕೊಂಬಂದವ್ರೆ. ಇದ್ರ ಹೆಸರೇನು? ಬ್ರೆಡ್ ರೋಲ್. ಬ್ರೆಡ್ ರೋಲ್ ಅಂತೆ. ನಾನು ನನ್ನ ಮಗ ಇಬ್ರು ತಿಂತೀವಿ. ಅದು ಹೆಂಗೈತೆ ಅಂತ ಆಮೇಲೆ ಹೇಳ್ತೀವಿ. ಇವಾಗ ಟೇಸ್ಟ್ ಮಾಡೋ ಟೈಮು. ಟೇಸ್ಟ್ ಮಾಡಿ ಹೇಳ್ರಪ್ಪ ಇಬ್ರು. ನೀನ್ ಅಮ್ಮ ಹತ್ರ ಹೋಗ್ಬಿಡು, ನಾನು ತಿನ್ಬೇಕು. ನಾನು ತಿನ್ಬೇಕು. ಇಬ್ರು ತಿನ್ನಿ. ನಾನು ಇಬ್ರು ತಿನ್ನೋಣ ಆಯ್ತಾ? ಸಾಸು ಸಾಸು ನಾನು ಯಾವ್ದಕ್ಕೆ ಬೇಕು? ನಾನು ಹೇಳ್ತೀನಿ. ಹಿಂಗೆ ಹಚ್ಬಿಟ್ಟು ನಾನು ತಿಂತೀನಿ ಬಿಡಮ್ಮ. ನಾನು ತಿನ್ನಿಸ್ತೀನಲ್ಲಮ್ಮ ನಿಂಗೆ. ನಾನು ತಿಂತೀನಿ. ನಾನು ಇಟ್ಕೋ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಹೆಂಗದೆ? ಹೇಗೈತೆ? ಬಾಯಲ್ಲಿ ಹೇಳು. ತಿನ್ಬೇಡ್ದ ಮಗು? ಸೂಪರ್ ಆಗೈತೆ. ಹೆಂಗೈತೆ? ಇದೆ. ತಿನ್ಕೋತೀನಿ. ಬೈ ಗೈಸ್. ಬಾಯ್. ಬಾಯ್ ಬಾಯ್. ಸಕ್ಕದ ಮಾಡೋಳೆ. ಅವಳಿಗೆ ಚಿಕಾಯಿಸೋಣ ಚೆನ್ನಾಗಿಲ್ಲ ಅಂತ. ಯು ವೆರಿ ಚಲಾಕ್ ಬ್ರೋ. ತಿಂತಾನೆ ಇರ್ಬೇಕು ಅನಿಸ್ತಿದೆ. ನಿಜ ಚೆನ್ನಾಗೈತೆ. ಅವಳು ಬಂದ್ಮೇಲೆ ಗೊತ್ತಲ್ಲ, ಕಾಲು ಎಳಿತೀನಿ. ಚೆನ್ನಾಗಿಲ್ಲ ಅಲ್ವಪ್ಪ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚೆನ್ನಾಗಲ್ಲ. ನಾನು ತಿಂದೆ ಹೋದೆ. ಹಿಂಗೆ ನನ್ನ ಮಗ. ನಾನು ಟೇಸ್ಟ್ ಮಾಡ್ತೀನಿ. ನಿಜ ಮಸ್ತಾಗೈತೆ. ಚೆನ್ನಾಗಿಲ್ಲ ಅಂದೆ. ಸುಮ್ಮನೆ ತಮಾಷೆಗೆ. ಇಷ್ಟ ಆಯ್ತಾ ನಿಮ್ಗೆ? ಮುಗೀತು ನೀವು ಹೇಳಿ ಟಾಸ್ಕು. ಥ್ಯಾಂಕ್ ಯು. ಈಗ ನಿಂದೇಳು. ನಾನು ನಿಮ್ಮಷ್ಟೆಲ್ಲ ರಿಸ್ಕ್ ಕೊಡಲ್ಲ. ರಿಸ್ಕ್ ಆಯ್ತು. ಗಂಡಂಗೆ ಮಾಡಾಕ್ಬೇಕು, ಹೆಂಡತಿ ಕರ್ತವ್ಯ. ಅಲ್ಲ ಮಾಡ್ಬೇಕಲ್ಲ, ಏನೋ ಡಿಫ್ರೆಂಟ್ ಆಗಿ ಮಾಡು ಅಂದ್ರಲ್ಲ. ನಿನ್ಗೇನ್ ಬೇಕು ಹೇಳು. ನೀನು ಮಾಡಿದ್ಯಾ ಹಂಗೆ ನಾನು ಚೆನ್ನಾಗಿ ಮಾಡ್ಕೋತೀನಿ. ನಂದೇನ್ ಜಾಸ್ತಿ ರಿಸ್ಕ್ ಏನಿಲ್ಲ. ಅಮೆಝಾನ್ ಅಲ್ಲಿ ಡ್ರೆಸ್ ಬುಕ್ ಮಾಡ್ತೀನಿ. ಅಲ್ಲೊಂದು ಪೇ ಮಾಡ್ಬಿಟ್ರೆ ಸಾಕು. ಅದಕ್ಕೆ ಪೇ ಮಾಡ್ಬಿಟ್ರೆ ಸಾಕು. ಕಬೋರ್ಡ್ ತುಂಬಾ ಐಸ್ ಇವ್ಳದೇ ಬಟ್ಟೆ ಐತೆ. ಇವಾಗ ಏನ್ ಹೇಳಿದ್ರಿ ನೀವು? ಈಗ ನೀವು ಟಾಸ್ಕ್ ಕೊಟ್ರಿ, ಈಗ ನಂದೇ ಹೇಳ್ತಾ ಇದ್ದೀನಿ. ನಾವು ಅದನ್ನ ಕೇಳ್ಬೇಕಷ್ಟೇ. ಆಯ್ತು, ನೆಕ್ಸ್ಟ್ ನಂದು ಬತ್ತ ಚಾನ್ಸ್. ಡ್ರೆಸ್ ಬುಕ್ ಮಾಡ್ತೀನಿ, ಅದಕ್ಕೆ ಪೇ ಮಾಡ್ಬೇಕಷ್ಟೇ. ಅದೆಷ್ಟಾರು ಹೋಗಿಲ್ಲ, ಅಮೌಂಟ್ ಕೇಳ್ಬಾರ್ದು. ಬರೀ ಇಂಥದೆಯಾ? ಓಕೆ ಓಕೆ ಗೈಸ್, ಈ ಟಾಸ್ಕು ಇಲ್ಲಿ ಮುಗ್ದಿದೆ. ನೆಕ್ಸ್ಟು ಅವಳೇನು ಬುಕ್ ಮಾಡ್ತಾಳೆ ಅದನ್ನು ನೋಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸಾರಿ, ನಿಮಗೆ ತೋರಿಸ್ತೀನಿ. ವಿಡಿಯೋ ಆ್ಯಡ್ ಮಾಡಬೇಕಲ್ವಾ? ತಿಂತಾನೆ ಅವರೇ. ನಿಜ ಚೆನ್ನಾಗೈತೆ, ಅದಕ್ಕೆ ತಿಂತಾನೆ ಇದ್ದೀನಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಒತ್ಕೊಳ್ಳಿ. ಈಗ ವಿಡಿಯೋ ನೋಡ್ತಾ ಇರಿ, ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಬಾಯ್ ಗೈಸ್. ನಮ್ಮ ಈ ಪುಟ್ಟ ಗೂಡು ಇಲ್ಲಿ ಪ್ರೀತಿಯ ಹಾಡು ಗುನುಗು, ಈ ಸಮಯ ಹೀಗೆ ಇರಲಿ.